ಸಮುವೇಲನ ಎರಡನೆಯ ಗ್ರಂಥ ಅಧ್ಯಾಯ 23. ದಾವೀದನ ಕಡೆ ಮಾತುಗಳಿವು. ಜೆಸ್ಸೆಯನ ಮಗ ದಾವೀದನ ನುಡಿಗಳಿವು. ಉನ್ನತ ಸ್ಥಾನವನ್ನು ಅಲಂಕರಿಸಿದವನು, ಯಾಕೋಬ ದೇವರಿಂದ ಅಭಿಷಿಕ್ತನಾದವನು, ಇಸ್ರಾಯೇಲರ ವರಕವಿ ಆಡಿದ ವಚನಗಳಿವು. ನನ್ನೊಳು ಉಸಿರಾಡಿತು ಸರ್ವೇಶ್ವರನಾತ್ಮ, ನನ್ನ ಬಾಯೊಳಿತ್ತು ಆತನ ವಾಕ್ಯ. ಇಸ್ರಾಯೇಲರ ದೇವನು ಅವರಾಶಕ್ತನು ಹೀಗೆಂದು ನನಗೆ ನುಡಿದನು. ದೇವರಲ್ಲಿ ಭಯಭಕ್ತಿಯುಳ್ಳ ರಾಜನು, ನೀತಿಯಿಂದ ಪ್ರಜೆಗಳನ್ನಾಳುವಾತನು, ಉದಯ ಕಾಲದ ಸೂರ್ಯನಿಗೆ ಸಮಾನನು, ಏರುವನಾಥ ಮೇಘರಹಿತ ಪ್ರಾತಃ ಕಾಲದೊಳು ತೇಜೋಮಯನಾಗಿ. ಮೊಳೆಯಿಸುವನು ಪಚ್ಚೆ ಪಸಿರನು, ಮಳೆ ತೊಯ್ದ ನೆಲದೊಳು ಹುಲುಸಾಗಿ. ಹೌದು, ಸರ್ವೇಶ್ವರನ ಸನ್ನಿಧಿಯಲ್ಲಿ ನನ್ನ ಮನೆತನ ಸುಸ್ಥಿರ. ಆತನೊಂದಿಗೆ ನಾ ಮಾಡಿಲ್ಲವೇ ಚಿರವಾದ ಒಪ್ಪಂದ. ಅದೆಲ್ಲದರಲ್ಲೂ ಸುವ್ಯವಸ್ಥಿತ, ಅದೆಂದಿಗೂ ನಿರ್ಭೀತ. ಆತನೇ ನನ್ನ ಉದ್ಧಾರಕ್ಕೆ ಮೂಲಾಧಾರ, ನನ್ನ ಆಶೆ ಆಕಾಂಕ್ಷೆಗಳ ಪೂರೈಸುವಾತ. ದುರುಳರಾದರೋ ದೂರವೆಸೆದ ಕಾಡು ಮುಳ್ಳುಗಳು, ಮುಟ್ಟಲಾಗದು ಅವುಗಳನ್ನು ಬರಿಗೈಯಿಂದ. ಬಳಸಬೇಕು ಕಬ್ಬಿಣದಾಯುಧವನು, ಮೊನೆ ಬರ್ಜಿಯನು, ಇಲ್ಲವೇ ಸುಡಬೇಕು ಇದ್ದಲ್ಲೇ ಬೆಂಕಿಯಿಂದ. ದಾವೀದನ ರಣವೀರರ ಪಟ್ಟಿ. ತಹೇಮೋನ್ಯನಾದ ಯೋಷೆಬೇತನು ಸರದಾರರಲ್ಲಿ ಮುಖ್ಯಸ್ಥನು. ಯತ್ನೀಯನಾದ ಅದಿನೋ ಎನಿಸಿಕೊಳ್ಳುವ ಇವನು ಒಮ್ಮೆಗೆ 800 ಮಂದಿಯನ್ನು ಕೊಂದನು. ಎರಡನೆಯವನು ಅಹೋಹ್ಯನಾದ ದೋದೋ ಎಂಬುವನ ಮಗ ಎಲಾಜರನು. ಫಿಲಿಸ್ಟಿಯರು ಅಲ್ಲಿ ಯುದ್ಧಕ್ಕೆ ಕೂಡಿಕೊಂಡಾಗ ಅವರನ್ನು ಪ್ರತಿಭಟಿಸಲು ದಾವೀದನ ಜೊತೆಯಲ್ಲಿ ಹೋದ 3 ಮಂದಿ ಶೂರರಲ್ಲಿ ಇವನೂ ಒಬ್ಬನಾಗಿದ್ದನು. ಇಸ್ರಾಯೇಲರು ಹೋದ ನಂತರ ಇವನು ಅಲ್ಲೇ ನಿಂತು ಕತ್ತಿ ಹಿಡಿದು ಕೈ ಸೋತು ಮರಗಟ್ಟಿ ಹೋಗುವ ತನಕ ಫಿಲಿಸ್ಟಿಯರನ್ನು ಕೊಲ್ಲುತ್ತಲೇ ಇದ್ದನು. ಆ ದಿನ ಸರ್ವೇಶ್ವರ ಮಹಾಜಯವನ್ನುಂಟು ಮಾಡಲು ಇಸ್ರಾಯೇಲರು ಸುಲಿದುಕೊಳ್ಳುವುದಕ್ಕಾಗಿಯೇ ಹಿಂದಿರುಗಿದ್ದರು. ಮೂರನೆಯವನು ಹನಾನ್ಯನಾದ ಅಗೇಯನ ಮಗ ಶಮ್ಮ ಎಂಬುವನು. ಫಿಲಿಸ್ಟಿಯರು ದೊಡ್ಡ ಗುಂಪಾಗಿ ಒಂದು ಅಲಸಂದೆಯ ಹೊಲಕ್ಕೆ ಬಂದರು. ಇಸ್ರಾಯೇಲರು ಅವರ ಎದುರಿನಿಂದ ಓಡಿ ಹೋದಾಗ ಇವನು ಆ ಹೊಲದ ಮಧ್ಯದಲ್ಲೇ ನಿಂತುಕೊಂಡು ಫಿಲಿಸ್ಟಿಯರನ್ನು ಕೊಂದು ಹೊಲವನ್ನು ಕಾಪಾಡಿದನು. ಹೀಗೆ ಸರ್ವೇಶ್ವರ ಮಹಾಜಯವನ್ನುಂಟು ಮಾಡಿದರು. 30 ಮಂದಿ ಪ್ರಸಿದ್ಧ ಶೂರರಲ್ಲಿ 3 ಮಂದಿ ದಾವೀದನು ಅದುಲ್ಲಾಮ ಗವಿಯಲ್ಲಿದ್ದಾಗ ಸುಗ್ಗಿ ಕಾಲದಲ್ಲಿ ಅವನ ಬಳಿಗೆ ಬಂದರು. ಫಿಲಿಸ್ಟಿಯರು ದಂಡೆತ್ತಿ ಬಂದು ರೆಫಾಯಿಮ್ ತಗ್ಗಿನಲ್ಲಿ ಪಾಳೆಯ ಮಾಡಿಕೊಂಡಾಗ ದಾವೀದನು ಆ ಅದುಲ್ಲಾಮ ದುರ್ಗದಲ್ಲಿದ್ದನು. ಫಿಲಿಸ್ಟಿಯರು ಬೆತ್ಲೆಹೇಮಿನಲ್ಲಿ ಕಾವಲು ದಂಡನಿಟ್ಟಿದ್ದರು. ಅದೇ ಸಮಯದಲ್ಲಿ ದಾವೀದನು ಲವಲವಿಕೆಯಿಂದ ಬೆತ್ಲೆಹೇಮ್ ಊರಿನ ಬಾಗಿಲ ಬಳಿಯಲ್ಲಿರುವ ಬಾವಿಯ ನೀರನ್ನು ಯಾರಾದರೂ ನನಗೆ ತಂದು ಕೊಡುವುದಾದರೆ ಎಷ್ಟೋ ಒಳ್ಳೆಯದು ಎಂದನು. ಕೂಡಲೇ ಆ 3 ಮಂದಿ ಪರಾಕ್ರಮಿಗಳು ಫಿಲಿಸ್ಟಿಯರ ದಂಡಿನೊಳಗೆ ನುಗ್ಗಿ ಹೋಗಿ ಬೆತ್ಲೆಹೇಮಿನ ಬಾಗಿಲ ಬಳಿಯಲ್ಲಿರುವ ಬಾವಿಯ ನೀರನ್ನು ಸೇದಿ ದಾವೀದನಿಗೆ ತಂದುಕೊಟ್ಟರು. ಆದರೆ ಅವನು ಅದನ್ನು ಕುಡಿಯಲು ಒಪ್ಪಲಿಲ್ಲ. ಸರ್ವೇಶ್ವರ ಈ ನೀರನ್ನು ಕುಡಿಯುವುದು ನನಗೆ ದೂರವಾಗಿರಲಿ. ಇದು ಜೀವದಾಶೆ ತೊರೆದವರ ರಕ್ತ, ಇದನ್ನು ಕುಡಿಯುವುದೇ ಇಲ್ಲ ಎಂದು ಹೇಳಿ ಅದನ್ನು ಸರ್ವೇಶ್ವರನಿಗೆ ಸಮರ್ಪಣೆಯಾಗಿ ಹೊರಗೆ ಹೊಯ್ದುಬಿಟ್ಟನು. ಆ 3 ಮಂದಿ ಪರಾಕ್ರಮಿಗಳ ಕೃತ್ಯಗಳಿವು. ಚೆರೂಯಳ ಮಗನೂ ಯೋವಾಬನ ತಮ್ಮನೂ ಆದ ಅಬೀಷೈಯು ಈ 3 ಮಂದಿಯಲ್ಲಿ ಮುಖ್ಯಸ್ಥನು. ಅವನು ತನ್ನ ಭರ್ಜಿಯನ್ನು ಬೀಸುತ್ತಾ ಹೋಗಿ 300 ಮಂದಿಯನ್ನು ಕೊಂದುದರಿಂದ ಆ 3ರಲ್ಲಿ ಕೀರ್ತಿಗೊಂಡನು.
ಇವರಲ್ಲಿ ಘನತೆ ಗೌರವ ಪಡೆದ ನಾಯಕ ಇವನೇ. ಆದರೂ ಇವನು ಮೊದಲಿನ 3 ಮಂದಿಗೆ ಸಮಾನವಾಗಿರಲಿಲ್ಲ. ಯೆಹೋಯಾದವನ ಮಗನೂ ಕಬ್ಜೀಯೇಲನ ಪರಾಕ್ರಮಶಾಲಿಯೂ ಆದ ಬೆನಾಯನು ಇನ್ನೊಬ್ಬನು. ಇವನು ಅನೇಕ ಶೂರಕೃತ್ಯಗಳನ್ನು ನಡೆಸಿದ್ದನು. ಉದಾಹರಣೆಗೆ, ಒಮ್ಮೆ ಮೋವಾಬ್ಯನಾದ ಅರೀಯೇಲನ 2 ಮಕ್ಕಳನ್ನು ಕೊಂದನು. ಇನ್ನೊಮ್ಮೆ ಹಿಮಕಾಲದಲ್ಲಿ ಸಿಂಹವೊಂದು ಗುಂಡಿಯಲ್ಲಿ ಬಿದ್ದಿತು. ಇವನು ಆ ಗುಂಡಿಗೆ ಇಳಿದು ಹೋಗಿ ಅದನ್ನು ಕೊಂದನು. ಮತ್ತೊಮ್ಮೆ ಬಲಿಷ್ಠನಾದ ಒಬ್ಬ ಈಜಿಪ್ಟಿನವನನ್ನು ಕೊಂದನು. ಆ ಈಜಿಪ್ಟಿನವನ ಕೈಯಲ್ಲಿ ಒಂದು ಬರ್ಜಿ ಇತ್ತು. ಇವನು ಕೈಯಲ್ಲಿ ಒಂದು ಕೋಲನ್ನು ಮಾತ್ರ ಹಿಡಿದುಕೊಂಡು ಹೋಗಿ ಅವನ ಕೈಯಲ್ಲಿದ್ದ ಬರ್ಜಿಯನ್ನು ಕಿತ್ತುಕೊಂಡು ಅದರಿಂದ ಅವನನ್ನೇ ಕೊಂದನು. ಈ ಪರಾಕ್ರಮ ಕೃತ್ಯದಿಂದ ಯೆಹೋಯಾದಾವನ ಮಗನಾದ ಬೆನಾಯನು ಈ 3ರಲ್ಲಿ ಹೆಸರುಗೊಂಡನು. 30 ಮಂದಿಯಲ್ಲಿ ಇವನು ವಿಶೇಷ ಕೀರ್ತಿಯನ್ನು ಹೊಂದಿದ್ದರೂ ಮೊದಲಿನ 3ರಿಗೆ ಸಮಾನನಾಗಿರಲಿಲ್ಲ. ದಾವೀದನು ಇವನನ್ನು ತನ್ನ ಕಾವಲು ದಂಡಿನ ಮುಖ್ಯಸ್ಥನನ್ನಾಗಿ ನೇಮಿಸಿದ್ದನು. ಆ 30 ಮಂದಿ ರಣವೀರರ ಪಟ್ಟಿ ಇದು. ಯೋವಾಬನ ತಮ್ಮನಾದ ಅಸಹೇಲನು, ಬೆತ್ಲೆಹೇಮಿನ ದೋದೋವಿನ ಮಗನಾದ ಎಲ್ಹಾನನು, ಹರೋದೋವಿನವರಾದ ಶಮ್ಮ ಎಲೀಕರು, ಫೆಲೇಟೀನಿನವನಾದ ಹೆಲೆಚ್, ತೊಕೋವದ ಇಕ್ಕೇಷನ ಮಗನಾದ ಈರ, ಅಣತೋತಿನವನಾದ ಅಬಿಯೇಜರ್, ಉಷಾ ಊರಿನವನಾದ ಮೆಬುನೈ, ಅಹೋಹುವಿನನಾದ ಚಲ್ಮೋನ್, ನೆಟೋಫದವನಾದ ಮಹರೈ, ನೆಟೋಫದವನಾದ ಬಾಣನ ಮಗ ಹೆಲೆಬ್, ಬೆನ್ಯಾಮೀನ್ ನಾಡಿನ ಗಿಬೆಯ ಊರಿನ ರಿಬ್ಬೈ ಎಂಬುವನ ಮಗ ಇತ್ತೈ, ಫಿರಾತೋನ್ಯನಾದ ಬೆನಾಯ, ನಹಲೇಗಾಷಿಯನಾದ ಹಿದೈ, ಅರಬ ತಗ್ಗಿನವನಾದ ಅಬಿ ಅಲ್ಟೋನ್, ಬಹುರಿಮ್ಯನಾದ ಅಜ್ಮಾವೇತ್, ಶಾಲ್ಯಾನನಾದ ಅಲಾಯೆಲ್ಟ, ಯೇಷಾನನ ಮಕ್ಕಳು ಯೋನಾತಾನನು, ಅರಾಹ್ಯನಾದ ಶಮ್ಮ, ಅರಾಹ್ಯನಾದ ಶಾರಾನನ ಮಗ ಅಹಿಯಾಮ್, ಮಾಕಾ ಊರಿನ ಅಸಹೈ ಎಂಬುವನ ಮಗ ಎಲಿಫೆಲೆಟ್, ಗಿಲೋವಿನ ಅಹಿತೋಫೆಲ್ ಎಂಬುವನ ಮಗ ಎಲಿಯಾಮ್, ಕಾರ್ಮೆಲ್ಯನಾದ ಹೆಚ್ರೋ, ಅರ್ಬಿಯನಾದ ಪಾರೈ, ಚೋಬಾ ಊರಿನ ನಾತಾನ್ ಎಂಬುವನ ಮಗ ಈಗಾಲ್, ಗಾದ್ಯನಾದ ಬಾನಿ, ಅಮ್ಮೋನಿಯನಾದ ಚೆಲೆಕ್, ಬೆರೋತ್ಯನು, ಚೆರೂಳ್ಯಳ ಮಗ ಯೋವಾಬನ ಆಯುಧ ವಾಹಕನೂ ಆಗಿದ್ದ ನಹರೈ, ಇತ್ರೀಯರಾದ ಈರ, ಗಾರೇಬರು, ಇತ್ತೀಯನಾದ ಊರಿಯ, ಹೀಗೆ ಒಟ್ಟಿಗೆ 37 ಮಂದಿ ರಣವೀರರಿದ್ದರು. ಪ್ರಭುವಿನ ವಾಕ್ಯ.